ಗುಡ್ ಮಾರ್ನಿಂಗ್. ನಾನು ಶ್ರೀಕಾಂತ್ ಗೌಡ. ಇವತ್ತು ಮೊನ್ನೆಯಿಂದ ನೀರು ಹೊಡಿತಾ ಇದ್ದೀನಿ ತೋಟಕ್ಕೆ. ನಮ್ಮ ಕಾಫಿಗೆ ಈಗ ಎಲ್ಲ ಬ್ಲಾಸಮ್ ಆಗಿದೆ. ತುಂಬ ಜೇನುಹುಳಗಳು ಬರ್ತಾ ಇದ್ದಾವೆ. ಜೇನುಹುಳ ಆ್ಯಕ್ಚುಲಿ ಹೇಳಲಿಕ್ಕೆ ಹೋದರೆ ಹೋದ ವರ್ಷಕ್ಕಿಂತ ಈ ವರ್ಷ ಕಡಿಮೆ ಇದೆ. ಸಾಧಾರಣಕ್ಕಿದ್ದಾವೆ. ಜೇನುಹುಳ ಎಲ್ಲ ಸಾಯ್ತಾ ಇದ್ದಾವೆ. ತುಂಬ ಕೆಮಿಕಲ್ ಹಾಕ್ತಾಯಿದ್ದಾರೆ. ಕೆಮಿಕಲ್ ಸ್ಪ್ರೇ ಮಾಡೋದ್ರಿಂದ ಜೇನುಹುಳ ಕಡಿಮೆ ಆಗ್ತವೆ. ತುಡಿವೆ ಜೇನು ಈಗಲೂ ಸ್ವಲ್ಪ ಕಾಫಿಗೆ ನಿಮಗೆ ಜೇನುಹುಳ ಇಲ್ಲದೆ ಪರಾಗಸ್ಪರ್ಶ ಆಗೋದೇ ಇಲ್ಲ. ನಮಗೆ ಅವೇ ವರದಾನ. ನನ್ನ ಹತ್ರನೂ ಒಂದು 4-5 10-12 ಪೆಟ್ಟಿಗೆ ಇದ್ದು, ಹೋದ ವರ್ಷ ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ಮಳೆ ಸ್ವಲ್ಪ ಎಲ್ಲ ಹೋಗಿದ್ದಾವೆ. ಈಗ ಸ್ವಲ್ಪ ಒಂದು 4-5 ಪೆಟ್ಟಿಗೆ ಇದೆ. ಹಾಗಾಗಿ ಪರಾಗಸ್ಪರ್ಶ ಸ್ವಲ್ಪ ಲೇಟ್ ಆಗುತ್ತೆ. ಹುಳಗಳು ಸ್ವಲ್ಪ ಕಡಿಮೆ ಇದ್ದಾವೆ. ಇದೆಲ್ಲ ಜೇನುಹುಳಗಳು ಎಲ್ಲ ಸಿಂಗಲ್ ಅವಾಗೆಲ್ಲ ಒಂದೊಂದು ಹೂವಿನಲ್ಲಿ 10 ಜೇನುಹುಳಗಳು ಇರ್ತಿದ್ದು. ಇವಾಗ ಭಾರಿ ಕಡಿಮೆ. ಸೊ ಹಾಗಾಗಿ ಈಗ ಫುಲ್ಲು ಬ್ಲಾಸಮ್ ಆಗಿದೆ. ಒಂದೊಂದು ಪ್ಲಾಟ್ ನಾನು ನೀರು ಹೊಡಿತೀನಿ, ಹಾಗೆ ಬ್ಲಾಸಮ್ ಆಗುತ್ತೆ. ಬ್ಲಾಸಮ್ ಆಗಿ ಒಂದು 15 ದಿವಸ ಆದಮೇಲೆ ಎಲ್ಲ ಬ್ರೌನ್ ಕಲರ್ ಆಗುತ್ತೆ. ಆಮೇಲೆ ಮತ್ತೆ ಬ್ಯಾಕ್ ಕೊಡ್ಬೋದು. ಬ್ಯಾಕ್ ಕೊಟ್ಟಾಗ ಸೆಟ್ ಆಗಿಬಿಡುತ್ತೆ. ಸೆಟ್ ಆದಮೇಲೆ ಮತ್ತೆ ನೀವು ಯಾವಾಗ ಬೇಕಾದರೂ ನೀರು ಹೊಡಿಬೋದು. ಆದರೆ ಈಗ ಬ್ಲೋಸಮ್ ಆದಾಗ ವೈಟ್ ಬ್ಲೋಸಮ್ನಲ್ಲಿ ನಾವು ನೀರು ಕೊಡೋಕ್ಕಾಗಲ್ಲ. ಸೆಟ್ ಆದ ಕೂಡಲೇ ಮತ್ತು ನೀವು ಎಷ್ಟು ಬೇಕಷ್ಟು ನೀರು ಕೊಡ್ಬೋದು. ಗೊಬ್ಬರ ಇದು ಲಿಕ್ವಿಡ್ಡು ಎಲ್ಲ ಹಾಕ್ಬೋದು. ಈ ವರ್ಷನೂ ಚೆನ್ನಾಗಿದೆ, ಬ್ಲಾಸಮ್ ಚೆನ್ನಾಗಿದೆ. ತುಂಬ ಖುಷಿಯಾಗತ್ತೆ. ಎಲ್ಲ ಹೂವಾದವಾಗ ಅದಕ್ಕೆ ಹೇಳೋದು, ನಾನು ಎಲ್ಲರೂ ಮಲೆನಾಡಲ್ಲಿ ಕಾಫಿ ಅಡಿಕೆ ಜೊತೆಯಲ್ಲಿ ಹಾಕಿ, ರೋಬಸ್ಟ ಭಾರಿ ಚೆನ್ನಾಗಿ ಬರುತ್ತೆ ಇಲ್ಲಿ. ಇದನ್ನು ನಾನು ಎಲ್ಲರೂ ಹಾಕಿ ಅಂತ ನಾನು ಹೇಳ್ತಾಯಿದ್ದೀನಿ. ಹೇಳಿದ್ರೆ ಅವ್ರು ಹೇಳೋದು ಫಸ್ಟು ಮಂಗನೇ ಅಂತ. ಮಂಗ ಏನು ಮಾಡೋದಿಲ್ಲ. ಹಸಿರಾಗಿ ಎಲ್ಲೋ ಕಲರ್ ಆದ ಕೂಡಲೇ ಎಲ್ಲ ಹಣ್ಣು ಕುಯ್ಬೇಕು. ಆವಾಗ ಏನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಬಾಯ್ ದೆನ್, ಟೇಕ್ ಕೇರ್.